ಮೋಡ ಕರಗಿ ನೀರಾದಾಗ ಮುಂದುವರೆದ 11ನೇ ಸಂಚಿಕೆ. ಬನ್ನಿ ಶುರು ಮಾಡೋಣ. ನಯನ ಮತ್ತು ಸಂಧ್ಯಾ ಖುಷಿಯಿಂದಲೇ ತಮ್ಮ ಟ್ರೈನ್ನ ಜರ್ನಿಯನ್ನು ಅನುಭವಿಸುತ್ತಾರೆ. ಟ್ರೈನ್ನಲ್ಲಿ ಬರುವ ಸಣ್ಣ ಪುಟ್ಟ ತಿಂಡಿಗಳನ್ನು ತೆಗೆದುಕೊಂಡು ತಿನ್ನುತ್ತಾ, ಮಾತನಾಡುತ್ತಾ, ಹಾಡು ಹೇಳುತ್ತಾ ಡ್ಯಾನ್ಸ್ ಮಾಡುತ್ತಾರೆ. ಸುಸ್ತಾಗಿ ನಿದ್ದೆಗೆ ಜಾರುತ್ತಾರೆ. ಅಂತೂ ಇಂತೂ ಎಲ್ಲರೂ ಗೋವಾದ ರೈಲ್ವೆ ಸ್ಟೇಷನ್ ಬಳಿ ರೈಲ್ ಬಂದು ನಿಂತು ಎಲ್ಲರೂ ತಲುಪುತ್ತಾರೆ. ಟೀಚರ್ಸ್ ಕೆಳಗೆ ಇಳಿದು ಸ್ಟೂಡೆಂಟ್ಸ್ನ ಇನ್ಚಾರ್ಜನ್ನು ಕರೆದು ಹೋಗಿ ಎಲ್ಲ ಸ್ಟೂಡೆಂಟ್ಸನ್ನು ಎಬ್ಬಿಸಿ ಬೇಗ ಬೇಗ ಟ್ರೈನಿಂದ ಕೆಳಗೆ ಇಳಿರಿ ಎಂದು ಹೇಳುತ್ತಾರೆ. ಟ್ರೈನ್ ಒಳಗೆ ಬಂದ ಇನ್ಚಾರ್ಜ್ ಟ್ರಿಪ್ಪಿಗೆ ಬಂದ ಎಲ್ಲ ಸ್ಟೂಡೆಂಟ್ಸನ್ನು ಎಬ್ಬಿಸುತ್ತಾ ಎಲ್ಲರೂ ಎದ್ದೋಳಿ, ಗೋವಾ ಬಂದಿದೆ, ಬೇಗ ಇಳಿರಿ, ಟ್ರೈನ್ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಎಂದು ಎಲ್ಲರನ್ನೂ ಎಬ್ಬಿಸುತ್ತಾರೆ. ನಯನ ಮತ್ತು ಸಂಧ್ಯಾಳ ಬಳಿಯೂ ಬಂದು ಎದ್ದೋಳಿ, ನೀವು ಎದ್ದೋಳಿ, ಟೈಮ್ ಆಯಿತು ಎಂದು ಎಬ್ಬಿಸಿ ಟ್ರೈನಿಂದ ತಮ್ಮ ಲಗೇಜನ್ನು ತೆಗೆದುಕೊಂಡು ಎಲ್ಲರೂ ಕೆಳಗೆ ಇಳಿಯಲು ಶುರು ಮಾಡುತ್ತಾರೆ. ನಯನ ಮತ್ತು ಸಂಧ್ಯಾ ಕೂಡ ಎದ್ದು ತಮ್ಮ ಕಣ್ಣನ್ನು ಉಜ್ಜಿಕೊಳ್ಳುತ್ತಾ, ಸಂಧ್ಯಾ, ಏನೋ ಗೋವಾ ಬಂದ್ಬಿಡ್ತೇನೆ, ಈಗಿನ್ನು ಮಲ್ಕೊಂಡಿದ್ವಿ ತಾನೇ ಅಂತ ಅನ್ನಿಸ್ತಿದ್ಯಪ್ಪ ನನಗಂತೂ, ಅಷ್ಟು ಬೇಗ ಬಂದ್ಬಿಡ್ತಾ, ಸರಿ ಬಾಬಾ ಟೈಮ್ ಆಗುತ್ತೆ ಎಂದು ನಯನ ಕೈಯನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಇಬ್ಬರ ಲಗೇಜನ್ನು ತೆಗೆದುಕೊಳ್ಳುತ್ತಾಳೆ. ನಯನ ಸಹ ತನ್ನ ಲಗೇಜನ್ನು ತೆಗೆದುಕೊಳ್ಳುತ್ತಾಳೆ. ಇಬ್ಬರು ಟ್ರೈನಿನಿಂದ ಕೆಳಗೆ ಇಳಿದು ಎಲ್ಲ ಸ್ಟೂಡೆಂಟ್ಸ್ಗಳ ಬಳಿ ಬಂದು ನಿಂತುಕೊಳ್ಳುತ್ತಾರೆ. ಟೀಚರ್ಸ್, ನೋಡಿ ಸ್ಟೂಡೆಂಟ್ಸ್, ನೀವು ಇಲ್ಲಿ ತುಂಬ ಹುಷಾರಾಗಿರಬೇಕು. ಹೇಳದೆ ಕೇಳದೆ ಯಾರೂ ಒಬ್ಬೊಬ್ಬರೇ ಎಲ್ಲಿಗೂ ಹೋಗುವಂತಿಲ್ಲ. ಎಲ್ಲರೂ ಒಟ್ಟಿಗೆ ಇರಬೇಕು, ಆಯಿತಾ? ಎಲ್ಲರಿಗೂ ಅರ್ಥ ಆಯಿತು ತಾನೇ? ನಾವು ಹೇಳಿದ್ದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ, ಆಯಿತಾ? ಎಲ್ಲೂ ಒಬ್ಬೊಬ್ಬರೇ ಹೋಗಕೂಡದು ಎಂದು ಮತ್ತೊಮ್ಮೆ ವಾರ್ನ್ ಮಾಡಿ ಹೇಳುತ್ತಾರೆ. ಸ್ಟೂಡೆಂಟ್ಸ್ಗಳು ಸಹ ಎಸ್ ಸರ್, ಮೇಡಮ್ ಎಂದು ಹೇಳುತ್ತಾರೆ. ಎಲ್ಲರೂ ಸಹ ಆಚೆ ಬಂದರು. ಎಲ್ಲರೂ ರೈಲ್ವೆ ಸ್ಟೇಷನ್ನಿಂದ ಆಚೆ ಹೋಗುತ್ತಲೇ ನಯನ ಮತ್ತು ಸಂಧ್ಯಾ ಕೂತಿದ್ದ ಬೋಗಿಯ ಹಿಂದಿನಿಂದ ಮತ್ತದೇ ವ್ಯಕ್ತಿ ಇಳಿದು ಸೀದಾ ಅವರನ್ನೇ ಫಾಲೋ ಮಾಡುತ್ತಾ ಅವರ ಹಿಂದೆ ಸ್ವಲ್ಪ ಅಂತರ ಕಾಯ್ದುಕೊಂಡು ಬರುತ್ತಿರುತ್ತಾನೆ. ಆಚೆ ಬರುತ್ತಲೇ ಅಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕ ಕುಳಿತಿದ್ದ ಒಬ್ಬ ಭಿಕ್ಷುಕ ಸಡನ್ನಾಗಿ ಎದ್ದು ಬಂದು ನಕುಲ್ ಜೊತೆ ಬರುತ್ತಿದ್ದ ಅನುಷಾ ಕೈ ಹಿಡಿದು ಎಳೆಯುತ್ತಾ, ಎಲ್ಲೇ ಹೋಗಿದ್ದೆ ಇಷ್ಟು ದಿನ, ನನ್ನೇ ಬಿಟ್ಟು ಹೋಗ್ತೀಯಾ ಎಂದು ವಿಕೃತ ನಗು ಬೀರುತ್ತಾ ಗಟ್ಟಿಯಾಗಿ ಅನುಷಾ ಕೈಯನ್ನು ಹಿಡಿದು ಎಳೆಯಲು ಶುರು ಮಾಡಿದ್ದ. ಅನುಷಾ ಹೆದರಿ, ಬಿಡೋ ನಕುಲ್ ನಕುಲ್ ಎಂದು ಆ ಭಿಕ್ಷುಕನ ಕೈಯಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಾ, ಎನಿಬಡಿ ಪ್ಲೀಸ್ ಹೆಲ್ಪ್ ಮೀ ಎಂದು ಕಿರಿಚಿಕೊಳ್ಳುತ್ತಿದ್ದಳು. ಆ ಘಟನೆಯನ್ನು ನೋಡಿದ ಎಲ್ಲ ಸ್ಟೂಡೆಂಟ್ಸ್ ಎದರಿ ಹೋಗಿ ಒಬ್ಬರಿಗೊಬ್ಬರು ಕೈ ಹಿಡಿದು ಹಿಂದೆ ಸರಿದು ಸ್ವಲ್ಪ ದೂರದಲ್ಲಿ ನಿಂತುಕೊಳ್ಳುತ್ತಾರೆ. ಸಂಧ್ಯಾ ಮತ್ತು ನಯನ ಕೂಡ ಒಬ್ಬರಿಗೊಬ್ಬರು ಕೈ ಬಿಗಿಯಾಗಿ ಹಿಡಿದುಕೊಂಡು ದೂರ ಸರಿದು ನಿಂತುಕೊಂಡರು. ನಕುಲ್ ಸಹ ಮುಂದೆ ಬಂದು ಆ ಭಿಕ್ಷುಕನ ಕೈನಿಂದ ಅನುಷಾ ಕೈಯನ್ನು ಬಿಡಿಸುವ ಪ್ರಯತ್ನ ಮಾಡುತ್ತಾ, ಹೇ ಬೆಗ್ಗರ್, ಬಿಡು, ಎಷ್ಟು ಧೈರ್ಯ ನಿನಗೆ, ಅವಳ ಕೈ ಹಿಡಿದು ಎಳಿತೀಯಾ ಎಂದು ಭಿಕ್ಷುಕನ ಕೈ ಕಿತ್ತು ಅನುಷಾನನ್ನು ಹಿಂದೆ ಕಳುಹಿಸಿ ಆ ಭಿಕ್ಷುಕನಿಗೆ ಹೊಡೆಯಲು ಶುರು ಮಾಡುತ್ತಾನೆ. ಪಾಪ ಆ ಭಿಕ್ಷುಕ, ಬಿಡಿ ನನ್ನ, ತಪ್ಪಾಯಿತು, ಇನ್ನೊಂದ್ಸಲಿ ಮಾಡಲ್ಲ ಎಂದು ಎಷ್ಟು ಹೇಳಿದರೂ ಬಿಡದೆ ಹೊಡೆಯುತ್ತಿದ್ದವನನ್ನು ಬಿಡಿಸಲು ಮುಂದೆ ಬಂದ ಪ್ರೊಫೆಸರ್ ಅವನ ಕೈಯನ್ನು ಕಿತ್ತೆಸೆದು, ಸ್ಟಾಪ್ ಇಟ್ ನಕುಲ್, ಪಾಪ ಅವನಿಗೆ ಗೊತ್ತಾಗದೆ ಹಾಗೆ ಮಾಡಿದ್ದಾನೆ, ಬಿಡು ಅವನನ್ನು ಎಂದು ಹೇಳಿ ಬಿಡಿಸಿ ಎಲ್ಲರನ್ನೂ ಲೆಟ್ಸ್ ಗೋ ಸ್ಟೂಡೆಂಟ್ಸ್ ಎಂದು ಎಲ್ಲರನ್ನೂ ಆ ಸ್ಟೇಷನ್ನಿಂದ ಆಚೆ ಕರೆದುಕೊಂಡು ಬರುತ್ತಾರೆ. ಅವರು ಬರುವ ಹೊತ್ತಿಗೆ ಅವರನ್ನು ಕರೆದುಕೊಂಡು ಹೋಗಲು ಆಲೆ ಒಂದು ಟೂರಿಸ್ಟ್ ಬಸ್ ಬಂದು ಅಲ್ಲಿ ನಿಂತಿತ್ತು. ಎಲ್ಲರೂ ಗಾಬರಿ ಬಿದ್ದಿದ್ದರಿಂದ ಸ್ವಲ್ಪ ಚೇತರಿಸಿಕೊಳ್ಳುತ್ತಾ ಟೀಚರ್ಸ್ ಸ್ಟೂಡೆಂಟ್ಸ್ ಬಳಿ ಬೇಗ ಬೇಗ ಹತ್ತಿ ಎಂದು ಬಸ್ಸಲ್ಲಿ ಹತ್ತಿ ಎಲ್ಲರೂ ಬೇಗ ಬೇಗ ಕುಳಿತುಕೊಳ್ಳುತ್ತಾರೆ. ನಯನ ಮತ್ತು ಸಂಧ್ಯಾ ಕೂಡ ಅವರ ಹಿಂದೆ ಹತ್ತಿ ಅವರು ಸಹ ಅವರ ಸೀಟಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ನಯನ ಗಾಬರಿಯಿಂದ, ಸಂಧ್ಯಾ, 1 ನಿಮಿಷ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ, ನಾನು ಏನಾಯಿತು ಅಂತ ಹೆದರಿಬಿಟ್ಟಿದ್ದೆ, ತುಂಬ ಹೆದರಿಕೆ ಆಗಿಬಿಟ್ಟಿತ್ತಪ್ಪ, ಸದ್ಯ ಏನೂ ಆಗಲಿಲ್ಲ ಎಂದು ಹೇಳುತ್ತಾಳೆ. ಅದಕ್ಕೆ ನಯನ,
ಅಲ್ಲ, ಏನೂ ಆಗಲಿಲ್ಲ. ಬಟ್ ಆ ಭಿಕ್ಷುಕ ಯಾಕೆ ಅನುಷಾನ ಕೈ ಹಿಡ್ಕೊಂಡು ನೀನು ನನಗೆ ಮೋಸ ಮಾಡಿದೆ ಅಂತ ಹೇಳ್ತಾ ಇದ್ದ, ಅದು ಮಾತ್ರ ಗೊತ್ತಾಗಲಿಲ್ಲ ಅಲ್ವಾ ಸಂಧ್ಯಾ ಎಂದು ಹೇಳುತ್ತಾಳೆ. ಅದಕ್ಕೆ ಸಂಧ್ಯಾ ಕೂಡ ಹ್ಞೂ ಎಂದು ಸುಮ್ಮನಾಗಿ, ಸಂಧ್ಯಾ ಸಹ ನನಗೂ ತುಂಬ ಗಾಬರಿಯಾಗಿತ್ತು ಎಂದು ಮಾತನಾಡುತ್ತಾ ಕಾಲ ಕಳೆಯುವ ಹೊತ್ತಿಗೆ ಅವರು ಒಂದು ಸಮುದ್ರದ ಪಕ್ಕವೇ ಇದ್ದ ರೆಸಾರ್ಟ್ಗೆ ಬಂದು ತಲುಪುತ್ತಾರೆ. ಎಲ್ಲರೂ ಕೆಳಗೆ ಇಳಿದು ಸುತ್ತಮುತ್ತ ನೋಡಲು ಸಂಧ್ಯಾ ಮತ್ತು ನಯನಾ ಕೂಡ ಟೂರಿಸ್ಟ್ ಬಸ್ನಿಂದ ಇಳಿದು ಸುತ್ತಮುತ್ತ ಕಣ್ಣು ಹಾಯಿಸುತ್ತಾರೆ. ಅವರ ಹಿಂದೆಯೇ ಅನುಷಾ, ನಕುಲ್, ಸಿಂಚನಾ ಸಹ ಇಳಿಯುತ್ತಾರೆ. ನಯನಾ ಮತ್ತು ಸಂಧ್ಯಾ ಇಳಿದು ಗಾಳಿಗೆ ತಮ್ಮ ಮೈಯನ್ನು ಒಡ್ಡಿ ನಮ್ಮ ಕೈಗಳನ್ನು ಮೇಲೆತ್ತಿ ಗೋವಾದ ತಣ್ಣನೆ ಗಾಳಿಯನ್ನು ಆಸ್ವಾದಿಸುತ್ತಾ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಎಂದು. ಗೋವಾದ ವಾತಾವರಣ ತುಸು ಬಿಸಿಲೇ ಹೆಚ್ಚೇ ಆದರೂ ತಣ್ಣನೆ ಗಾಳಿ ಚೆನ್ನಾಗಿ ಬೀಸುತ್ತಿತ್ತು. ಸುತ್ತಲೂ ಆವರಿಸಿರುವ ಸಮುದ್ರ, ಬಾನು ಭೂಮಿ ಒಂದಾದಂತೆ ಅನಿಸುವಷ್ಟು ಸುಂದರ ಪ್ರಕೃತಿ, ಸಮುದ್ರ ಮತ್ತು ಆಕಾಶ ನೋಡಲು ಒಟ್ಟಿಗೆ ಇದೆ ಎಂಬ ಅನುಭವ. ಇದನ್ನೆಲ್ಲ ನೋಡುತ್ತಿದ್ದ ಸಂಧ್ಯಾ, ವಾವ್ ನಯನಾ, ಇಟ್ಸ್ ವೆರಿ ಬ್ಯೂಟಿಫುಲ್. ನೋಡು, ಬೀಚ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಹೀಗೆ ನಿಂತ್ಕೊಂಡ್ರೆ ಇರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನಯನಾ ಚೆನ್ನಾಗಿ ಎಂಜಾಯ್ ಮಾಡಬಹುದು ಎಂದು ನಯನನನ್ನು ಅಪ್ಪುತ್ತಾಳೆ. ಅವರ ಹಿಂದೆಯೇ ನಿಂತಿದ್ದ ನಕುಲ್ ಅವರಿಬ್ಬರನ್ನೇ ನೋಡುತ್ತಾ, ನಯನಾ, ನಾನು ಇಲ್ಲಿಂದ ಹೋಗುವುದರಲ್ಲಿ ನಿನ್ನನ್ನು ಪಡೆದುಕೊಂಡೇ ಪಡ್ಕೊತೀನಿ, ನೋಡ್ತಾ ಇರು ಎಂದು ಅವರಿಬ್ಬರನ್ನೇ ನೋಡುತ್ತಾ ನಿಂತುಕೊಂಡಿದ್ದ. ಎಲ್ಲ ಸ್ಟೂಡೆಂಟ್ಸ್ ಜೊತೆಗೆ ಒಟ್ಟು 4 ಟೀಚರ್ಸ್ಗಳು ಬಂದಿದ್ದರು. 2 ಜೆಂಟ್ಸ್ ಆದರೆ ಇನ್ನಿಬ್ಬರು ಲೇಡೀಸ್. ಎಲ್ಲ ಟೀಚರ್ಸ್ಗಳು ರೆಸಾರ್ಟ್ನ ಒಳಗೆ ಹೋಗುತ್ತಾ, ಸ್ಟೂಡೆಂಟ್ಸ್ ಎಲ್ಲ ಕ್ವಿಕ್ ಬನ್ನಿ, ನಮ್ಮ ಹಿಂದೆನೇ ಎಲ್ಲರಿಗೂ ರೂಮ್ನ ಬುಕ್ ಮಾಡಿದ್ದೀವಿ, ಎಲ್ಲರಿಗೂ ಅವರವರ ರೂಮ್ ಕೀಯನ್ನು ಕೊಡುತ್ತೇವೆ ಎಂದು ಎಲ್ಲ ಬುಕ್ ಮಾಡಿದ್ದ ಸ್ಟೂಡೆಂಟ್ಸ್ಗಳಿಗಾಗಿ ಬುಕ್ ಮಾಡಿದ್ದ ಎಲ್ಲ ಕೀಗಳನ್ನು ಪಡೆದು ಬಂದು ಅವರವರ ಕೀಯನ್ನು ಆ ಸ್ಟೂಡೆಂಟ್ಸ್ಗೆ ಒಪ್ಪಿಸಿ, ನೋಡಿ ಸ್ಟೂಡೆಂಟ್ಸ್, ಬೇಗ ನಿಮ್ಮ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಟ್ರೈನ್ನಲ್ಲಿ ಬಂದಿದ್ದರಿಂದ ನಿಮ್ಮೆಲ್ಲರಿಗೂ ಮೈ ಕೈ ನೋವಾಗಿರುತ್ತದೆ. ಇವತ್ತು ಎಲ್ಲೂ ಹೋಗುವುದು ಬೇಡ, ಬೇಗ ರೆಸ್ಟ್ ಮಾಡಿ ನಂತರ ಬಂದು ಏನಾದರೂ ಇಲ್ಲೇ ಕ್ಯಾಫಿಟೇರಿಯಾದಲ್ಲಿ ಬನ್ನಿ, ಎಲ್ಲ ಏನಾದರೂ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಿ ಇವತ್ತು ಪೂರ್ತಿ ರೆಸ್ಟ್ ಮಾಡಿ, ನಾಳೆ ಬೆಳಿಗ್ಗೆನೇ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಎಂದು ಹೇಳಿ ಅವರು ಸಹ ಅವರಿಗೆ ನೀಡಿದ್ದ ರೂಮ್ ಕಡೆ ಹೋಗುತ್ತಾರೆ. ನಯನಾ ಮತ್ತು ಸಂಧ್ಯಾ ಕೂಡ ಅವರಿಗೆ ಕೊಟ್ಟ ಕೀಯನ್ನು ಪಡೆದು ಅವರ ರೂಮ್ ಬಳಿ ಬರುತ್ತಾರೆ. ಬಂದು ನೋಡಲು ಅವರಿಗೆ ಕೊಟ್ಟಿರುವ ರೂಮ್ ನಂಬರ್ 7. ಡೋರು ಓಪನ್ ಮಾಡಿ ರೂಮ್ ಒಳಗೆ ಹೋಗುತ್ತಾರೆ. ರೂಮ್ನೊಳಗೆ ಬಂದಿದ್ದೇ ಸಂಧ್ಯಾ ತನ್ನ ಬ್ಯಾಗನ್ನು ಪಕ್ಕವೇ ಇದ್ದ ಸೋಫಾ ಮೇಲೆ ಎಸೆದು ಹೋಗಿ ರಪ್ ಎಂದು ಮಂಚದ ಮೇಲೆ ಬೀಳುತ್ತಲೇ ಅವಳ ಹಿಂದೆಯೇ ಬಂದ ನಯನಾ, ಲೇ ಸಂದು, ಗಲೀಜು ಕಣೆ ನೀನು, ಎಷ್ಟು ದೂರದಿಂದ ಟ್ರೈನಲ್ಲಿ ಬಂದಿದ್ದೀವಿ, ಎಷ್ಟು ಗಲೀಜಾಗಿದೆ ಬಟ್ಟೆ ಎಲ್ಲ, ಫಸ್ಟು ಸ್ನಾನ ಮಾಡದೆ ಹಾಗೆ ಬಂದು ಮಂಚದ ಮೇಲೆ ಮಲಗಿದ್ದೀಯಾ ಎಂದು ಸಂಧ್ಯಾಗೆ ಜೋರು ಮಾಡುತ್ತಾಳೆ. ಅದಕ್ಕೆ ಸಂಧ್ಯಾ, ನಯು, ಯಾವಾಗ ನೋಡಿದ್ರು ನೀಟು ಅಂತ ಇರ್ತೀಯಲ್ಲೇ, ಸ್ವಲ್ಪ ಫ್ರೀಯಾಗಿ ಇರಲು ಬಿಡೆ, ಒಂದು ಟೈಮ್ ಸ್ನಾನ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ ಗೊತ್ತಾ, ನಾನಿವಾಗ ತುಂಬ ಟಯರ್ಡ್ ಆಗಿದೆ, ನನಗೆ ನಾನೀಗ ಮಲಗಬೇಕು ಎಂದು ಮತ್ತೆ ಮಲಗಿಕೊಳ್ಳುತ್ತಾಳೆ. ನಯನಾ ಈ ಸಂದುಗೆ ಎಷ್ಟು ಹೇಳಿದರೋ ಅಷ್ಟೇ, ಇವಳಂತೂ ಸ್ನಾನ ಮಾಡಲ್ಲ, ನಾನಾದರೂ ಮಾಡುತ್ತೇನೆ ಎಂದು ಹೇಳಿ ತನ್ನ ಬ್ಯಾಗನ್ನು ರೂಮಲ್ಲಿ ಇದ್ದ ಕಬೋರ್ಡ್ ತೆಗೆದು ಒಳಗೆ ಇಡುತ್ತಾಳೆ. ಸೋಫಾ ಮೇಲೆ ಬಿದ್ದಿದ್ದ ಸಂಧ್ಯಾ ಬ್ಯಾಗ್ ಎತ್ತುಕೊಂಡು ಬಂದು ಕಬೋರ್ಡ್ ಒಳಗೆ ಇಟ್ಟು ಬೆಡ್ ಕಡೆ ನೋಡಲು ಸಂಧ್ಯಾ ಆಲೆ ಪೂರ್ತಿ ನಿದ್ದೆಗೆ ಜಾರಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ಟು ತನ್ನ ಡ್ರೆಸ್ ತೆಗೆದುಕೊಂಡು ಸ್ನಾನಕ್ಕೆ ಹೋಗುತ್ತಾಳೆ. ಇತ್ತ ಆ ಅಪರಿಚಿತ ವ್ಯಕ್ತಿ ಸಂಧ್ಯಾ ಮತ್ತು ನಯನನನ್ನು ಫಾಲೋ ಮಾಡುತ್ತಾ ಅವನು ಸಹ ಸಂಧ್ಯಾ ಮತ್ತು ನಯನ ಬಿದ್ದ ರೆಸಾರ್ಟ್ಗೆ ಬರುತ್ತಾನೆ. ಬಂದು ರಿಸೆಪ್ಷನಿಸ್ಟ್ ಬಳಿ ಬಂದು ಅವನಿಗೂ ಒಂದು ರೂಮ್ ಬುಕ್ ಮಾಡಲು ಹೋಟೆಲ್ನ ಮ್ಯಾನೇಜರ್ ಅವನಿಗೆ ಅವನ ರೂಮ್ ಕೀ ಕೊಡಲು ಕೀ ಪಡೆದ ಆ ವ್ಯಕ್ತಿ ತಮ್ಮ ರೂಮ್ನತ್ತ ಹೋಗುತ್ತಾನೆ. ಹೋಗಿ ರೂಮ್ ನಂಬರ್ ನೋಡಲು ರೂಮ್ ನಂಬರ್ 10. ಡೋರ್ ಓಪನ್ ಮಾಡಿ ಒಳಗೆ ಹೋಗಿ ತನ್ನ ಫೋನ್ ತೆಗೆದುಕೊಂಡು ಸರಿತಾರವರಿಗೆ ಫೋನ್ ಮಾಡುತ್ತಾನೆ.